ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಅಲೆಯನ್ನು ಸೃಷ್ಟಿ ಮಾಡಿದ್ದು ಇಂಡಿಯನ್ ಪ್ರೀಮಿಯರ್ ಲೀಗ್. ಇದು ಆರಂಭ ಆದಾಗ ಅಯ್ಯೋ ಇದನ್ನು ಯಾರು ನೋಡ್ತಾರೆ ಅಂತ ಅಂದ್ಕೊಂಡಿದ್ದು 18 ವರ್ಷಗಳಲ್ಲಿ ಇಷ್ಟು ದೊಡ್ಡ ಯಶಸ್ಸನ್ನು ಪಡ್ಕೊಳ್ಳುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಸಾಧ್ಯವಾಗಿದ್ದು ಭಾರತದ ಕ್ರಿಕೆಟ್ ಪ್ರೇಮಿಗಳಿಂದ. ಸೊ ಈಗ ಅದು ಯಾವ ಹಂತಕ್ಕೆ ಬಂದಿದೆ ಅಂತ ತಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತೇ ಇದೆ. ಮೈಸೂರಿನಲ್ಲಿ ಈಗ RCB ಫ್ಯಾನ್ಸ್ನ ಕ್ರೇಸ್, ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಸೆಲೆಬ್ರೇಷನ್ ನಡೀತಾ ಇದೆ. ಈ ಸಲ ಕಪ್ ನಮ್ಮದೇ ಅಂತ ಫ್ಯಾನ್ಸ್ ಕಾತರರಾಗಿದ್ದಾರೆ. ಚಾಂಪಿಯನ್ ಪಟ್ಟಕ್ಕೆ ಇರೋದಕ್ಕೆ RCBಗೆ ಒಂದೇ ಹೆಜ್ಜೆ ಬಾಕಿ ಇರತಕ್ಕಂಥದ್ದು. ಇಲ್ಲಿ ತನಕ ಈ 18ನೇ ಆವೃತ್ತಿಯಲ್ಲಿ ಅವರು ನಡೆದು ಬಂದಿರುವ ಸಾಗಿ ಬಂದಿರುವ ರೀತಿಯನ್ನು ನೋಡಿದ್ರೆ ಬಹಳ ಅದ್ಭುತವಾದಂತಹ ಪ್ರದರ್ಶನ ಇವತ್ತಿರುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ನೋಡಿ, ತೆಂಗಿನಕಾಯಿ ಒಡಿಸ್ತಾ ಇದ್ದಾರೆ. ಅಲ್ಲಿ ಯಾರೋ ಒಬ್ಬರು ನಿಂಬೆಹಣ್ಣು ಕಟ್ಟಿದ್ರಲ್ಲ ಕಾರ್ಗೆ ಅಹಮದಾಬಾದ್ನಲ್ಲಿ, ಅದೇ ಇವತ್ತು ಇಡೀ ದಿನ ಕೆಲವು ಕಡೆ ಎಲ್ಲ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನ ಮಾಡಿದ್ದಾರೆ, ತೆಂಗಿನಕಾಯಿ ಹೊಡೆದಿದ್ದಾರೆ RCB ಗೆಲ್ಲಬೇಕು ಅಂತ. RCB ಗೆದ್ದ ನಂತರ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ಸೆಲೆಬ್ರೇಷನ್ ನೋಡಿ, ಎಲ್ಲರ ಕೈಯಲ್ಲೂ RCB ಬಾವುಟಗಳು, ಎಲ್ಲರೂ RCB ಜರ್ಸಿ ಹಾಕ್ಕೊಂಡಿರೋದು. ಒಟ್ಟಿನಲ್ಲಿ RCB ಈ ಸರ್ತಿ ಕಪ್ಪನ್ನು ಎತ್ತಿಡಿಬೇಕು. ತುಂಬ ಜನ ನಮ್ಮನ್ನು ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಎಂದಾಗ ಬೇರೆ ಬೇರೆ ರಾಜ್ಯದವರು ಅಣಕಿಸಿದ್ದು, ಟ್ರಾಲ್ ಮಾಡಿದ್ದೆಲ್ಲ ನಮ್ಗೆ ತುಂಬ ನೆನಪಿದೆ. ಪರ್ಟಿಕ್ಯುಲರ್ ಆಗಿ ಕೆಲವು ಟೀಮ್ RCB ವಿರುದ್ಧ, ಅಂದರೆ ಕೆಲವು ಟೀಮ್ ಅಭಿಮಾನಿಗಳು RCBಯನ್ಸ್ ವಿರುದ್ಧ ಹೆಂಗೆಲ್ಲ ಮಾತನಾಡಿದ್ರು, ಏನೇನು ನಮಗೆ ಅಂದಿದ್ರು ಎಲ್ಲವೂ ಕೂಡ ಹೌದು. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, RCBಗೆ ಒಂದು ಕಾಲ. 3 ಸಾರ್ತಿ ಫೈನಲ್ಸಿಗೆ ಬಂದಿದ್ರು ಕೂಡ ನಾವು ಗೆಲ್ಲಕ್ಕಾಗಿರಲಿಲ್ಲ. ಇದು 4ನೇ ಸಾರ್ತಿ ನಾವು ಫೈನಲ್ಸಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಸರ್ತಿ ನಮಗೆ ಎಲ್ಲ ರೀತಿಯಾದಂತಹ ಅನುಕೂಲ ಇದೆ. ಪಂಜಾಬ್ ಅವ್ರನ್ನ ಈಗಾಗಲೇ ಕ್ವಾಲಿಫೈರ್ನಲ್ಲಿ ನಾವು ಸೋಲಿಸಿದ್ವಿ. ನಮ್ಮ ತಾಕತ್ತು ಏನು ಅಂತಕ್ಕಂಥದ್ದು ಗೊತ್ತಾಗಿದೆ. ನಮ್ಮ ಬೌಲಿಂಗ್ ಏನು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಬ್ಯಾಟಿಂಗ್ ಅಂತೂ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಇರೋ ತನಕ ಯಾವ ಹೆದರಿಕೆನೂ ಇಲ್ಲ. ಹೀಗೆಲ್ಲ ಇರಬೇಕಾದ್ರೆ ತಂಡ ಗೆಲ್ಲುತ್ತೆ ಅಂತಕ್ಕಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಭಿಮಾನಿಗಳಿಗೆ. ನಿಮಗೆ RCB ಡೇ 1ನಿಂದ ಮೊದಲ ಆಟದಿಂದ ಇಲ್ಲಿ ತನಕನೂ ಕೂಡ ಮೊದಲ ಲೀಗ್ ಮ್ಯಾಚ್ನಲ್ಲಿ ಜನರ ಕ್ರೇಜ್ ಹೆಂಗಿತ್ತು, ಇವತ್ತು ಜನರ ಕ್ರೇಜ್ ಹೆಂಗಿದೆ ನೋಡಬೇಕು. ಅದು ಫೈನಲ್ಸಿಗೆ ಬಂದಿದ್ದಾರಲ್ಲ, ಮೊದಲನೇ ಮ್ಯಾಚ್ ಮೊದಲನೇ ಕ್ವಾಲಿಫೈರ್ಲಿ ಗೆದ್ದು. ಹಾಗಾಗಿ ಎಲ್ಲರಲ್ಲೂ ಕೂಡ ಈ ಹುಮ್ಮಸ್ಸು, ಈ ಜೋಶ್. ಆಮೇಲೆ ಟೀಮ್ ಇಂಡಿಯಾ ಆಡಬೇಕಾದ್ರೂ ಇದೇ ಜೋಶ್ ಇರುತ್ತೆ ನಮ್ಮ ದೇಶದಲ್ಲಿ. ಆ್ಯಕ್ಚುಲಿ ಓಕೆ, ನಮ್ಮ ರಿಪೋರ್ಟರ್ ರೆಡಿ ಇದ್ದಾರೆ ಮೈಸೂರಿಂದ ನನ್ನ ಕೊಲೀಗ KP ನಾಗರಾಜ್. ಎಸ್ KP, ಮೈಸೂರಿನಲ್ಲೂ ಅಷ್ಟೇ ಕ್ರಿಕೆಟ್ ಅಂತಂದರೆ ಕ್ರಿಕೆಟ್ ಅಭಿಮಾನಿಗಳ ಸಾಗರ ಮೈಸೂರು. ಎಲ್ಲಿ ಒಂದು ಸಣ್ಣ ಗ್ರೌಂಡ್ ಇದ್ದರೂ ಕ್ರಿಕೆಟ್ ಆಡೋದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಇವತ್ತು ಫೈನಲ್ಸ್ ಮ್ಯಾಚ್ ಬೇರೆ ಇದೆ. ಹೇಗಿದೆ ಮೈಸೂರಿನಲ್ಲಿ RCBಯನ್ಸ್ ಜೋಶ್? ಅರವಿಂದ್, ಮೈಸೂರಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ RCB ಅಭಿಮಾನಿಗಳು ವಿವಿಧ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಿಸುವ ಮೂಲಕವಾಗಿ ಒಂದು ರೀತಿಯ ದೊಡ್ಡ ಮಟ್ಟದ ಅಭಿಮಾನವನ್ನು ಮೆರೆದರು. ಈಗ ನಾನು ಮತ್ತೊಂದು ಅಪ್ಡೇಟನ್ನು ಕೊಡ್ತಾ ಇದ್ದೇನೆ. ಇದು ಮೈಸೂರಿನಲ್ಲಿರುವಂಥ ವಿದ್ಯಾರಣ್ಯಪುರಂನಲ್ಲಿರುವಂಥ ಭೂತಾಳೆ ಪಿಚ್. ಇಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿ RCB ಮ್ಯಾಚ್ನ ವೀಕ್ಷಣೆಗೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆಗಳನ್ನ ಮಾಡಿದರು. ಆದರೆ ಈಗ ದಿಢೀರನೆ ಪೊಲೀಸರು ಈ ಒಂದು ವಿಚಾರಕ್ಕೆ ತಡೆಯನ್ನು ತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿ ಬಹುದೊಡ್ಡ ಸೆಟ್ ಹಾಕಿ DJಗಳನ್ನು ಹಾಕ್ಕೊಂಡು ಕ್ರಿಕೆಟ್ ಪ್ರದರ್ಶನವನ್ನು ಬೇಡ. ಯಾಕೆಂದರೆ ರಾತ್ರಿ 11-11:30 ಆಗಿಬಿಡುತ್ತೆ ಮ್ಯಾಚ್ ಮುಗಿಯೋದ್ರೊಳಗಡೆ. ಮತ್ತು ಜೊತೆಗೆ ಇದು ಓಪನ್ ಫೀಲ್ಡ್ ಆಗಿರುವಂತಹ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಕಾರ್ಯಕ್ರಮ ನಡೆಸಿದರೆ ಸುತ್ತಮುತ್ತ ಇರುವಂತಹ ಜನಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಾರ್ಯಕ್ರಮಕ್ಕೆ ತಡೆಯನ್ನು ಮಾಡಿದ್ದಾರೆ. ಒಂದು ರೀತಿಯಾಗಿ ಮೈಸೂರಿನ ಭೂತಾಳೆ ಪಿಚ್ನಲ್ಲೇ ಇವತ್ತು ಇಡೀ ದಿನ, ಅದೇ ಇವತ್ತು 7 ಗಂಟೆಯ ನಂತರದಲ್ಲಿ ಭಾಳ ದೊಡ್ಡ ಮಟ್ಟದ RCBಯ ಕ್ರೇಜನ್ನು ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದರೆ ಪೊಲೀಸರು ಈಗ ದಿಢೀರನೇದಾಗಿ ಈ ಒಂದು ಪ್ರದರ್ಶನವನ್ನು ರದ್ದು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಪ್ರದರ್ಶನ ಇರಬಾರ್ದು ಅಂತ ಅನುಮತಿಯನ್ನು ಕೂಡ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಪೊಲೀಸರು ಕೂಡ ನಿಯೋಜನೆ ಆಗಿದೆ. ಬಹುತೇಕ ಎಲ್ಲವೂ ಕೂಡ ಸಿದ್ಧತೆಗಳು ಅಂತಿಮ ಹಂತದಲ್ಲಿದ್ದು, ತಾವೀಗ ಗಮನಿಸ್ತಾ ಇದ್ದೀರಿ, ದೊಡ್ಡ LED ಸ್ಕ್ರೀನ್ ಇರ್ಬೋದು, DJ ಸೌಂಡ್ ಬಾಕ್ಸ್ಗಳಿರ್ಬೋದು, ಎಲ್ಲದರ ವ್ಯವಸ್ಥೆಗಳನ್ನು ಕೂಡ ಬಹುತೇಕ ಮುಗಿದಿತ್ತು. ಆದರೆ ಮೈಸೂರಿನ ವಿದ್ಯಾರಣ್ಯಪುರಂ ಪೊಲೀಸರು ಈಗ ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮದ ಸಿದ್ಧತೆಯನ್ನು ಅರ್ಧಕ್ಕೆ ತಡೆ ಮಾಡಿದ್ದಾರೆ. ಇದಕ್ಕೆ ಯಾವ ಅನುಮತಿಯನ್ನು ನಾವು ಕೊಡೋದಿಲ್ಲ ಮತ್ತು ಇಲ್ಲಿ ಬಹಿರಂಗವಾದಂಥ ಪ್ರದರ್ಶನ ಬೇಡ ಅನ್ನುವಂತಹ ಮಾತನ್ನು ಕೂಡ ಈಗ ಆಯೋಜಕರಿಗೆ ಹೇಳಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP. ತಮ್ಮ ಎಲ್ಲ ಮಾಹಿತಿಗಾಗಲಿ. ಪೂರ್ವಾನುಮತಿಯನ್ನು ಪಡ್ಕೋಬೇಕು ಆ ಥರ ಇದ್ದಾಗ ಮೊದಲೇ ಪೊಲೀಸ್ ಪರ್ಮಿಷನ್ ತೊಗೊಂಡು ನೀವು ಇಷ್ಟು ದೊಡ್ಡ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೀನಿ ಅಂತಂದಾಗ ಆ ಗ್ರೌಂಡ್ ಪರ್ಮಿಷನ್ ತೊಗೊಳ್ದೇನೆ ಹೆಂಗೆ ಸಾಧ್ಯ? ಅದು ಆಯೋಜಕರದ್ದೇ ತಪ್ಪು. ಆಯೋಜಕರು ಮಾಡಬೇಕಾಗಿತ್ತು. ಇರಲಿ, ಜನಕ್ಕೆ ನಿಮಗೆ ದೊಡ್ಡ ಗ್ರೌಂಡ್ನಲ್ಲಿ ಮ್ಯಾಚ್ ತೋರಿಸಲಿಲ್ಲ ಅಂತಂದ್ರು ಎಲ್ಲರ ಮನೆಯಲ್ಲೂ TV ಇರುತ್ತೆ, ಅವ್ರವ್ರ ಮನೆಯಲ್ಲಿ ಮೊಬೈಲ್ ಇರುತ್ತೆ, TV ಇರುತ್ತೆ, ನೋಡ್ಕೋತಾರೆ, ನೋ ಪ್ರಾಬ್ಲಮ್. ಇವೆಲ್ಲ ನನ್ನ ಪ್ರಕಾರ ಮ್ಯಾಟ್ರೇ ಆಗಲ್ಲ. ನಿಮಗೆ ಕ್ರಿಕೆಟ್ ಶುರುವಾಗಬೇಕು, ಜನ ಅದನ್ನು ನೋಡೋದಕ್ಕೆ ಎಲ್ಲಿಗೆ ಬೇಕಾದರೂ ಹೋಗ್ತಾರೆ.
ಎಷ್ಟೋ ಕಡೆ ಕ್ಲಬ್ಗಳಲ್ಲಿ ಪಬ್ಗಳಲ್ಲಿ ಇವತ್ತಂತೂ ಎಲ್ಲ ಕಡೆನಲ್ಲೂ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಆಮೇಲೆ ಇವತ್ತು ರೋಡ್ಗಳಂತೂ ಅಘೋಷಿತ ಬನ್ನ ವಾತಾವರಣ ಆ ನೋಡುತ್ತೆ. 7 ಗಂಟೆಯಿಂದಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಆಗ್ಬಿಡುತ್ತೆ ನೋಡ್ತಾ ಇರಬೇಕಾದ್ರೆ. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ 10 ನಿಮಿಷ 15 ನಿಮಿಷದಲ್ಲಿ ಹೋಗ್ಬೋದು, ಹಾಗಿರುತ್ತೆ. ಆಮೇಲೆ ಜನ ನೋಡಿ ಹೆಂಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು RCB ಗೆಲ್ಲಬೇಕು ಅಂತಂದ್ಬಿಟ್ಟು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ದೇಶದಲ್ಲಿ ಕ್ರಿಕೆಟ್ ಒಂದು ಧರ್ಮ ಅಂತ. ನೋಡ್ತಾ ಇದ್ದೀರಾ ನೀವು, ಹುಡುಗರಿರ್ಬೋದು, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಎಲ್ಲರದ್ದು ಕೂಡ ಒಂದೇ ಒಂದು ಆ್ಯಂಥಮ್, ಅದು RCB ಪರವಾಗಿ ಮತ್ತು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಎಲ್ಲ ಕ್ರೇಜಿ ಫ್ಯಾನ್ಸ್ ನೋಡ್ತಾ ಇದ್ದಾರೆ, ಕ್ರೇಜಿಯಾಗಿ ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಮಾಡ್ತಿರೋದು, RCB ಅಂತ ಏನೋ ಪೇಂಟ್ ಮಾಡ್ಕೊಂಡಿರೋದು. ಆಮೇಲೆ ಒಬ್ಬರೊಬ್ಬರು ಕೂಡ ತುಂಬ ಇನೋವೇಟಿವ್ ಆಗಿ ತಮ್ಮ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ದಾರೆ. ಪ್ರೀಮಿಯರ್ ಲೀಗ್ ಇವತ್ತು RCB ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ಫೈನಲ್ ಪಂದ್ಯ. ಇಡೀ ರಾಜ್ಯದಲ್ಲಿ ಇವತ್ತು RCB ಗೆಲ್ಲಬೇಕು, ಈ ಸಲ ಕಪ್ ನಮ್ದಾಗಲೇಬೇಕು ಅನ್ನುವಂತಹ ಜೋಶ್ ಎಲ್ಲೆಡೆ ಇವತ್ತು ಜನರ ಮನಸ್ಸಲ್ಲಿದೆ. ಇವತ್ತು ಕಾಲೇಜಿನ ವಿದ್ಯಾರ್ಥಿಗಳು ಸಹ ಇವತ್ತು RCB ಇವತ್ತು ಕಪ್ ನಮ್ದಾಗಬೇಕು ಅಂತೇಳಿ ಇವತ್ತು ಜೋಶನ್ನು ತೋರಿಸ್ತಾ ಇದ್ದಾರೆ. RCB ಪರವಾಗಿ ಘೋಷಣೆಯನ್ನು ಕೂಗ್ತಾ ಹುಮ್ಮಸ್ಸನ್ನ ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದ ಇವತ್ತು ಬೆಸ್ಟ್ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು RCB ಪರ ಘೋಷಣೆಯನ್ನು ಕೂಗ್ತಾ RCB ಈ ಬಾರಿ ಕಪ್ ಗೆಲ್ಲಲೇಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು RCB ಪರ ಈ ಜೋಶ್ ಸಖತ್ತಾಗಿದೆ. ಯಾಕೆ ಇವತ್ತು ಏನಾಗಬೇಕು ಅಂತ RCB ಕಪ್ ಯಾವತ್ತು ನಮ್ದೇ ಇರಬೇಕು, ಇವತ್ತು ಅಷ್ಟೇ ನಾಳೆನೂ ಅಷ್ಟೇ, ಪ್ರತಿ ಸಲಿನೂ ನಮ್ದೇ ಇರಬೇಕು. ಯಾವತ್ತು ಕಪ್ಪು ಕಪ್ಪು ಅಂತ ಲಾಲಿಪಾಪ್ ಹೇಳ್ತಿದ್ರು, ಇವತ್ತು ಅವ್ರ ಲಾಲಿಪಾಪ್ ಬಾಯಲ್ಲಿ ಇಟ್ಕೊಂಡು ಮನೆಯಲ್ಲಿ ನೋಡ್ರಿ ಬಂದ್ರಲ್ಗೆಲ್ಲ ಯಾವ ರೀತಿ ಜೋಶ್ ಮನೆ ಮಾಡಿದೆ ಇವತ್ತು ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಇವತ್ತು ಮ್ಯಾಚ್ ನೋಡೋದಕ್ಕೆ ಯಾವ ರೀತಿ ಕಾತರದಿಂದ ಎಕ್ಸೈಟೆಡ್. ಎಕ್ಸಾಮ್ ಬಿಟ್ರು ಪರವಾಗಿಲ್ಲ, RCB ನಮ್ ಬ್ಲಡ್ ಅಲ್ಲಿ RBC ಅಲ್ಲ RCB ಇರೋದು. ಲೈಫ್ ಅಲ್ಲಿ ಎಂತ ಪಾರ್ಟ್ನರ್ ಇರಬೇಕು ಅಂತ ಹೇಳ್ತಾರಲ್ವಾ, ಯಾವತ್ತಿದ್ರು RCB ಫ್ಯಾನ್ಸ್ ತರ ಪಾರ್ಟ್ನರ್ ಇರಬೇಕು. ಆಲ್ವೇಸ್ ಲಾಯಲ್, ಸೋಲಿ ಗೆಲ್ಲಿ ಮ್ಯಾಟ್ರ್ ಆಗಲ್ಲ, ಯಾವತ್ತಿದ್ರು RCB ಫ್ಯಾನ್ಸ್. 17 ವರ್ಷದಿಂದ ನಾವು ಸೋತಿರ್ಬೋದು, ಆದ್ರೆ ಇದು 18ನೇ ಸೀಸನ್. ಈ ಸಲ ಕಪ್ ಮಾತ್ರ ನಮ್ದೇ. ನೀರ್ ಕೊಡ್ಸೋದು ಅವರೇ, ನೀರ್ ಕುಡ್ಸೋದು ನಾವು ಅಂಕಲ್ ಮಕ್ಕಳಿಗೆಲ್ಲ ಹೇಳ್ತೀರಿ, ಈ ಸರಿ ಕಪ್ ನಮ್ದೇ. ಎಲ್ಲರೂ ಹೇಳ್ತಾರೆ ಅವ್ರ ಬ್ಲಡ್ ಪಾಸಿಟಿವ್, ಬ್ಲಡ್ ಗ್ರೂಪ್ O ಪಾಸಿಟಿವ್ A ಪಾಸಿಟಿವ್ ಅಂತ, ಆದ್ರೆ ನಂದು RCB ಪಾಸಿಟಿವ್. ಇದಿಷ್ಟು ಇವತ್ತು ಕಾಲೇಜಿನ ಹೆಣ್ಣು ಮಕ್ಕಳು ತಮ್ಮ ಜೋಶನ್ನ ತೋರ್ತಾ ಇವತ್ತು RCB ಈ ಸಲ ಕಪ್ ನಮ್ದೇ ಆಗಬೇಕು ಅನ್ನೋಂಥ ಜೋಶನ್ನ ಇವತ್ತು ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಇದೆ, ಮುದ್ದು ಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ.